ನಮಸ್ಕಾರ ಗುರು, ನಾನು ನಿಮ್ಮ ಅನೇಕ ಶಿಲ್ಪಿ. ಇವತ್ತು ನಾನು ನಮ್ಮ ಕೆಂಪು ಹೋರಿ ಎತ್ಕೊಂಡು ಮಧುಗಿರಿ ಟೌನಿಗೆ ಹೋಗ್ತಾ ಇದ್ದೀನಿ. ಟೋಲೆಲ್ಲ ನಮಗೆ ಟೋಲ್ ಕಟ್ಸ್ಕೊಂಡಿಲ್ಲಪ್ಪ. ಯಾಕಂದ್ರೆ ನಮ್ಮ ರೈತರು ಗೊತ್ತು, ಎಲ್ರಿಗೂ ಗೊತ್ತು. ಸುಡ್ಗಾಡ್ ಹೋಗ್ತಾರ, ಸುಮ್ಮನೆ ಕೂತ್ಕೊಂಡ್ರೆ ಸುಡ್ಗಾಡ. ಗುರು, ಅಂತೂ ಇಂತೂ ಮಧುಗಿರಿಗೆ ಆಲ್ಮೋಸ್ಟ್ ನಾನು ರೀಚ್ ಆದ್ವಿ. ಇಲ್ಲಿ ದಂಡಿಮರನ ದೇವಸ್ಥಾನ ಇದೆ. ಎಲ್ಲರೂ ಇಲ್ಲಿಂದ ಒಂದ್ಸತಿ ನಮಸ್ಕಾರ ಮಾಡ್ಕೊಂಬಿಟ್ಟು, ತಾಯೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ, ನಿನ್ನ ಆಶೀರ್ವಾದ ಯಾವಾಗಲೂ ಇರಲಮ್ಮ ಅಂತ ಎಲ್ಲರೂ ಬಿಡ್ಕೊಂಡು ಮುಂದುವರೆಯೋಣ. ಈ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಗುರು, ಸಾಕಾಗಿರುತ್ತೆ. ನೋಡದಲ್ಲಿರೋರು ಒಂದ್ಸತಿ ಬಂದು ಖಂಡಿತವಾಗ್ಲೂ ನೋಡಿ. ಈ ಬೆಟ್ಟ ಏನಿದೆ, ಮಧುಗಿರಿ ಬೆಟ್ಟ, ಫೋರ್ಟ್ ಆಗಿರ್ಬೋದು, ಆ ತುದಿಗೆ ಹತ್ತದಿದೆಯಲ್ಲ, ಅದೇ ಒಂದು ಖುಷಿ. ಒಂದು ಪ್ರಾಪರ್ ಅಡ್ವೆಂಚರ್ ಅಂತಲೇ ಹೇಳ್ಬೋದು ಈ ಬೆಟ್ಟ ಹತ್ತೋದು. ಮಿಸ್ ಆಗಿ ಕಳೆದುಗಿಳಿದು ಹೋಗ್ಬಿಟ್ರೆ ಯಾವ ದಾರಿ ಎಲ್ಲಿಂದ ಬಂದ್ವಿ ಅಂತಲೇ ಒಂದೊಂದ್ಸತಿ ಗೊತ್ತಾಗಲ್ಲ. ನಾವು ಸುಮಾರು ಸತಿ ಈ ಬೆಟ್ಟ ಹತ್ತಿದ್ದೀವಿ. ಈ ಬೆಟ್ಟ ತುದಿಯಲ್ಲಿ ಏನಿದೆ ಅಂತ ಎಲ್ಲರೂ ಒಂದ್ಸತಿ ಹೋಗಿ ನೋಡ್ಕೊಂಬಂದ್ಬಿಡಿ. ಅಂತೂ ಸಿಟಿಗೆ ಬಂದೇ ಬಿಟ್ಟಿವಿ ಗುರು. ಯಾಕೆ ನಾನು ಇಲ್ಲಿವರೆಗೂ ಮಧುಗಿರಿವರೆಗೂ ಬಂದೆ ಅಂತಂದ್ರೆ ಇದೇ ಕಾರಣಕ್ಕೆ. ಗುರು, ಇದು ಶ್ರಡರ್ ಮಿಷನ್ ಅಂತ ಕರೀತಾರೆ. ಸ್ವಲ್ಪ ತೋಟ ಇಟ್ಟಿರೋರಿಗೆ ಬೇಕಾದಂತ ಟೂಲ್ ಆಗಿರ್ಬೋದು ಇದು. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನ, ಬಾಯ್ಲಿ ಮುಚ್ಕೊಂಡಿರ್ತೀಯ. ನೋಡ ಹೆಂಗ ಪುಡಿ ಪುಡಿ ಮಾಡಾಕತ್ತೆ ಅಂತ. ಪಲೋನೈಸರ್ ಮಿಷನ್ ಅಂತ ಬರುತ್ತೆ, ಅದು ದೊಡ್ಡದು. ನಮ್ಮ ಗಾಡಿಗೆ ತುಂಬಾ ಲೋಡ್ ಆಗ್ಬಿಡುತ್ತೆ. ನಮ್ಮ ಗಾಡಿಗೆ ಸಪೋರ್ಟ್ ಆಗೋದು ಶ್ರೆಡರ್ ಮಿಷನ್ ಮಾತ್ರ. ಅಬ್ಬಾ, ಏನ್ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಇಲ್ಲಿ. ಡೆಮೋ ಏನೋ ನೋಡ್ಕೊಂಬಂದ್ಬಿಟ್ಟು ಗುರು. ಈಗ ತೋಟದಲ್ಲಿ ಹೆಂಗ್ ವರ್ಕ್ ಆಗ್ತಾ ಇದೆ ನೋಡ್ರಿ. ಈ ಕಡೆಯಿಂದ ಫೀಡ್ ಕೊಟ್ರೆ ಆ ಕಡೆಯಿಂದ ಎಲ್ಲ ಕತ್ತರಿಸಾಕುತ್ತೆ. ಇದನ್ನ ಗುಡ್ಡೆಗೆ ಒಂದು ಕಡೆ ಹಾಕ್ಬಿಟ್ಟು ಡಿಕಂಪೋಸರ್ ಹಾಕಿ ಒಳ್ಳೆ ಗೊಬ್ಬರ ಮಾಡ್ಕೊಬೋದು. ಇಲ್ಲಾಂತಂದರೆ ಡೈರೆಕ್ಟ್ ತೋಟಕ್ಕೆ ಹಾಕೊಂತೀನಿ ಅಂತಂದ್ರು ಓಕೆ, ನಿಮಗೆ ಬಿಟ್ಟಿದ್ದದು. ನಾನು ಹೋದ ವರ್ಷ ಬಾಡಿಗೆ ಕರೆಸ್ಬಿಟ್ಟು ಒಂದು 10 ಲೋಡಷ್ಟು ಎಲ್ಲ ಪೀಸ್ ಮಾಡಿ ಗೊಬ್ಬರ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ಥರ ಪ್ರೋಸೆಸ್ ಮಾಡಿದೆ, ಅದು ಇವಾಗ ಯಾವ ಥರ ಇದೆ, ಅದನ್ನು ಯಾವ ಥರ ತೋಟಕ್ಕೆ ಹಾಕೋದು, ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹೆಂಗೆ? ಅಯ್ಯೋ ಪಾಪ ಮುಗ್ಧ ಜನ. ಕೊಡ ಕೈಲಿ ತಗೊಳ್ಳೋಣ. ಇದನ್ನ ಒಳಗೆ ಪ್ಲಗ್ ಚುಚ್ಚೋಣ. ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ.
ಸರಿ ಗುರು, ಇವತ್ತಿನ ಕೆಲಸ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಇದೇ ಥರ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಒಂದು ಕಮೆಂಟ್ ನಿಮ್ಮದು ಇರಲಿ ಹಾಕ್ಬಿಟ್ಟೋಗಿ.